ಅವ್ರ ಒಳ್ಳೆತನ, ಅವರು ನಮ್ಮ ಜೀವ ಸರ್. ಅವರು ಹೌದು ಸರ್. ಹೌದಾ ಸರ್? ಗೊತ್ತಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಇರುತ್ತೆ ಸರ್. ನೋಡಿದೆ ಸರ್, ನೋಡಿದೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲ ತುಂಬ ಒಳ್ಳೆಯವರು ಸರ್. ಮಿಸ್ಯೂಸ್ ಮಾಡ್ಕೋತಾರ ಅಷ್ಟೇ ಸರ್. ಈಗ ನಾವು ದರ್ಶನ್ ಸರ್ ಅಭಿಮಾನಿನಲ್ಲ ಸರ್, ಸಿನಿಮಾ ಮಾಡ್ತಿದ್ದೀವಿ. ಅವ್ರ ಫ್ಯಾನ್ ಸರಿ ಇಲ್ಲ, ಅವ್ರ ಫ್ಯಾನ್ ಹಂಗೆ, ಅವ್ರ ಫ್ಯಾನ್ ಹಿಂಗೆ ಅಂದರೆ ನಾನೊಬ್ಬ ಫ್ಯಾನ್ ಅಲ್ಲ ಸರ್. ದರ್ಶನ್ ಅವರ ಅಭಿಮಾನಿಗಳು ಯಾವತ್ತೂ ತಪ್ಪು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ. ಯಾಕಂದ್ರೆ ಅವರ ಹೆಸರಿಗೆ ಒಂದಷ್ಟು ಕಿಡಿಗೇಡಿಗಳು ಕಳಂಕವನ್ನ ತರ್ತಾ ಇದ್ದಾರೆ. ಹಾಗಾಗಿ ಯಾವತ್ತೂ ದರ್ಶನ್ ಅವರ ಫ್ಯಾನ್ಸ್ ತಪ್ಪು ಮಾಡೋದಿಲ್ಲ. ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಒಬ್ಬ ಯುವ ನಟ. ಯುವ ನಟ ಹೊಸ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ಹೆಸರು ಚೇತನ್. ಅದರಲ್ಲೂ ಪೋಸ್ಟರ್ ಮೇಲೆ ಯುವ ರೈತ ಚೇತನ್ ಅಂತಾನೆ ಹಾಕೊಂಡಿದ್ದಾರೆ. ಅಂದ್ರೆ ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವ ರೈತ ಈಗ ಹೀರೋ ಆಗ್ತಾ ಇದ್ದಾರೆ. ಅದೇ ಈ ಹೊತ್ತಿನ ವಿಶೇಷ. ಅದರಲ್ಲೂ ದರ್ಶನ್ ಅವರ ಅಪ್ಪಟ ಫ್ಯಾನ್ ಅವರು. ಹಾಗಾಗಿ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವ್ರು ಯಾವತ್ತೂ ತಪ್ಪು ಮಾಡೋದಿಲ್ಲ. ಕೆಲ ಕಿಡಿಗೇಡಿಗಳು ಮಾತ್ರ ಒಂದಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಹೆಸರನ್ನ ಮಿಸ್ಯೂಸ್ ಮಾಡಿ ಇವತ್ತಿಗೆ ದೊಡ್ಡ ದೊಡ್ಡ ಕಾಮೆಂಟ್ಗಳಿಗೆ, ವಿವಾದಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾಗಿ ಈ ಒಂದು ವಿಚಾರವನ್ನ ವೇದಿಕೆ ಮೇಲೆ ಹೇಳುವ ಮೂಲಕ ಚೇತನ್, ನಾನು ಪಕ್ಕಾ ದರ್ಶನ್ ಅಭಿಮಾನಿ, ಹಾಗಾಗಿ ದರ್ಶನ್ ಫ್ಯಾನ್ಸ್ ಯಾವತ್ತೂ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಇರ್ಬೋದು, ಆದರೆ ಆರಂಭದಿಂದನೂ ಕೂಡ ಒಂದಷ್ಟು ದರ್ಶನ್ ಫ್ಯಾನ್ಸ್ಗಳು ದರ್ಶನ್ ಪರವಾಗಿ ಘೋಷಣೆ ಕೂಗ್ತಿದ್ರು, ದರ್ಶನ್ ಪರವಾಗಿ ಇರ್ತಾ ಇದ್ರು. ದರ್ಶನ್ ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ಜೈಲು ಶಿಕ್ಷೆ ಅನುಭವಿಸ್ತಾರೆ ಆಗ ಸಾಕಷ್ಟು ಚರ್ಚೆಗಳು ಕೂಡ ನಡೆದವು. ಒಂದಷ್ಟು ಫ್ಯಾನ್ಸ್ ಅಭಿಮಾನಿಗಳ ಏನಿದ್ದಾರೆ ಅವರ ನಡುವೆ ಒಂದಷ್ಟು ಕಾಮೆಂಟ್ಗಳ ಮೂಲಕ ವಾರ್ ನಡೀತಾ ಇತ್ತು. ಸೊ ಇದು ಬೇರೆ ಹಂತಕ್ಕೆ ಹೋಗ್ತಾ ಇದೆ ಅನ್ನುವ ಅಷ್ಟರಲ್ಲಿ ಒಂದಷ್ಟು ಅದು ತಣ್ಣಗಾಯಿತು. ಈಗ ಒಂದು ಲೆವೆಲಿಗೆ ಇರ್ತಕ್ಕಂಥ ಈಗ ಫ್ಯಾನ್ಸ್ಗಳು ಅವರು ಯಾವತ್ತೂ ದರ್ಶನ್ ಪರವಾಗಿ ನಿಂತಿರ್ತಾರೆ. ದರ್ಶನ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ಅವರ ಪರವಾಗಿರ್ತಕ್ಕಂಥ ಪ್ರತಿಯೊಬ್ಬ ಫ್ಯಾನ್ಸುಗಳು ಕೂಡ ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೇ ಇಲ್ಲ ಅನ್ನೋ ಅರ್ಥದಲ್ಲಿ ಆ ಯುವ ನಟ ಚೇತನ್ ಹೇಳ್ತಾರೆ. ಹಾಗಾದ್ರೆ ಚೇತನ್ ಹೇಳಿದ್ದೇನು, ಚೇತನ್ ಯಾವ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಬಂದರು ಅನ್ನೋದಾದ್ರೆ, ಯುವ ನಟ ಚೇತನ್ ಅವರು ರೈತಾಪಿ ಕುಟುಂಬದಿಂದ ಬಂದಂಥವ್ರು. ಅವರು ಸುಮಾರು ಒಂದು 18-19 ವರ್ಷದ ಹಿಂದೆ ಮನೆಯಲ್ಲಿ ಅವರ ತಾಯಿ ಒಂದು ಡಬ್ಬಿಯಲ್ಲಿ 183 ರೂಪಾಯಿನ ಇಟ್ಟಿರ್ತಾರೆ. ಆ ದುಡ್ಡನ್ನ ಕದೀತಾರೆ. ಕದ್ದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ತಕ್ಷಣ ಅವರಿಗೆ ಕಾಣಿಸೋದು ದರ್ಶನ್ ಅವರ ಒಂದು ಪೋಸ್ಟರ್. ಆ ಸಿನಿಮಾ ಪೋಸ್ಟರ್ ನೋಡಿದ ತಕ್ಷಣ ದರ್ಶನ್ ಮೇಲೆ ಇದ್ದಂಥ ಆಸೆ ಇನ್ನಷ್ಟು ಹೆಚ್ಚಾಗುತ್ತೆ. ನಾನು ಕೂಡ ಒಬ್ಬ ಹೀರೋ ಆಗಬೇಕು ಅಂತೇಳಿ ಸತತ ಪ್ರಯತ್ನ ಪಡ್ತಾರೆ. ಅವತ್ತು ಕಟ್ಟಿಕೊಂಡಂಥ ಕನಸು ಇವತ್ತು ದೇವಿ ಅನ್ನೋ ಸಿನಿಮಾ ಮೂಲಕ ಈಡೇರಿದೆ. ದೇವಿ ಸಿನಿಮಾ ಮುಹೂರ್ತ ಕೂಡ ಆಯಿತು. ಆ ಸಿನಿಮಾಗೆ ಅವರೇ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಕಳೆದ 10 ವರ್ಷದಿಂದ ಒಂದಷ್ಟು ಕಥೆಗಳನ್ನು ಕೇಳ್ತಾ ಹೋಗ್ತಾರೆ. ಯಾವ ಕತೆ ಕೂಡ ಅವರಿಗೆ ಸರಿ ಹೊಂದೋದಿಲ್ಲ. ಆದರೆ ಸಿನಿಮಾ ಮಾಡಬೇಕು ಅಂತ ಮುಂದಾದಾಗೆಲ್ಲ ಒಂದಷ್ಟು ಅವಘಡಗಳು, ನಾನಾ ಕಾರಣಗಳಿಂದ ಪ್ರಾಜೆಕ್ಟ್ ನಿಲ್ತು ಹೋಗ್ತಿತ್ತು. ಕೊನೆಗೆ ದೇವಿ ಹೆಸರಿನ ಸಿನಿಮಾ ಈಗ ಸೆಟ್ಟೇರಿದೆ. ಆ ಸಿನಿಮಾ ಮುಹೂರ್ತ ಸಂದರ್ಭದಲ್ಲಿ ಹೀರೋ ಯುವ ನಟ ಚೇತನ್ ಅವರು ಒಂದಷ್ಟು ಮಾತುಗಳನ್ನ ಹಾಡ್ತಾರೆ. ನಾನು ಪಕ್ಕಾ ದರ್ಶನ್ ಅವರ ಅಭಿಮಾನಿ. ಹಾಗಾಗಿ ನಾನು ಎಷ್ಟು ಅಭಿಮಾನಿ ಅಂತಂದರೆ ದರ್ಶನ್ ಅವರ ಫ್ಯಾನ್ಸ್ ಏನಿದ್ದಾರೆ ಆ ಫ್ಯಾನ್ಸ್ ಕೂಡ ನನಗೆ ಸಪೋರ್ಟ್ ಮಾಡೋಕೆ ನಿಂತಿದ್ದಾರೆ. ಅಂಥ ಫ್ಯಾನ್ಸ್ಗಳು ದರ್ಶನ್ ಅವರ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥವ್ರು. ಯಾವತ್ತೂ ಕೂಡ ದರ್ಶನ್ ಹೆಸರಿಗೆ ಧಕ್ಕೆ ತರೋದಿಲ್ಲ. ಎಲ್ಲೋ ಒಂದಷ್ಟು ಕಿಡಿಗೇಡಿಗಳು ದರ್ಶನ್ ಹೆಸರಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ಪೇಜ್ಗಳನ್ನು ಕ್ರಿಯೇಟ್ ಮಾಡಿ ಮಾತಾಡ್ತಾರೆ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದ್ರು. ಅದಕ್ಕೆ ಸರಿ ಎಂಬಂತೆ ಚೇತನ್ ಕೂಡ ಅದಕ್ಕೆ ಧ್ವನಿಯಾಗಿದ್ದಾರೆ. ದರ್ಶನ್ ಫ್ಯಾನ್ಸು ನನ್ನ ತುಂಬ ಕಾಳಜಿಯಿಂದ ಮಾತಾಡಿಸ್ತಾರೆ, ನನ್ನ ಬಗ್ಗೆ ಗೌರವದಿಂದ ಮಾತಾಡ್ತಾರೆ, ನನ್ನನ್ನು ಪ್ರೀತಿ ಮಾಡ್ತಾರೆ. ನನ್ನನ್ನೇ ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸುವಂಥ ದರ್ಶನ್ ಅವರ ಫ್ಯಾನ್ಸ್, ಅಪ್ಪಟ ದರ್ಶನ್ ಅವರ ಫ್ಯಾನ್ ಆಗಿರ್ತಕ್ಕಂಥ ಅವ್ರನ್ನ ಇನ್ನೆಷ್ಟು ಪ್ರೀತಿಯಿಂದ ನೋಡ್ಬೋದು. ಹಾಗಾಗಿ ದರ್ಶನ್ ಫ್ಯಾನ್ಸ್ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂಥೇಳಿ ಅವರು ಹೇಳ್ತಾ ಹೋಗ್ತಾರೆ. ಇಷ್ಟಕ್ಕೂ
ಚೇತನ್ ಅವರು ಇಂಡಸ್ಟ್ರಿಗೆ ಬಂದಾಯ್ತು. ಸೊ ಇಂಡಸ್ಟ್ರಿಯ ನಿಂತು ಗಟ್ಟಿಯಾಗಿ ನಿಂತು ನೆಲೆ ಕಂಡುಕೊಳ್ಳೋದು ಬಹಳ ಕಷ್ಟದ ಕೆಲಸ ಇಲ್ಲಿ. ಆದರೆ ಸಿನಿಮಾ ಆರಂಭದಲ್ಲಿ ಎಷ್ಟೆಲ್ಲ ಕಷ್ಟ ಆಯಿತು ಅಂತಲೂ ಕೂಡ ವೇದಿಕೆ ಮೇಲೆ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಒಬ್ಬ ಯುವ ರೈತ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ದೊಡ್ಡ ಸುದ್ದಿ ಮತ್ತು ದೊಡ್ಡ ವಿಷಯ ಕೂಡ. ಈಗಾಗಲೇ ಸಾಕಷ್ಟು ರೈತ ಕುಟುಂಬದ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಗಟ್ಟಿಯಾಗಿ ನೆಲೆ ಕಂಡುಕೊಳ್ಳೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಸೊ ಚೇತನ್ ಆ ನಿಟ್ಟಿನಲ್ಲಿ ನಾನು ಗಟ್ಟಿಯಾಗಿ ನೆಲೆ ಊರಬೇಕು ಅನ್ನೋ ಕನಸನ್ನ ಕಟ್ಕೊಂಡಂಥವ್ರು. ಹಾಗಾಗಿ ಚೇತನ್ ಈ ಸಿನಿಮಾ ಆರಂಭ ಆದಾಗ ಒಂದಷ್ಟು ಯುವ ನಟಿಯರನ್ನ ಅಪ್ರೋಚ್ ಮಾಡಕ್ಕೆ ಹೋಗ್ತಾರೆ. ಸೊ ಆ ಮೂಲಕ ಸುಮಾರು 18ರಿಂದ 20 ಜನ ಹೀರೋಯಿನ್ಸು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಕಾರಣ ಇಷ್ಟೇ, ಅವನೊಬ್ಬ ರೈತ, ಈ ಸಿನಿಮಾನ ಕಂಪ್ಲೀಟ್ ಮಾಡ್ತಾರ, ಸೊ ಆ ರೈತನ ಜೊತೆ ನಾವು ಆ್ಯಕ್ಟ್ ಮಾಡಬೇಕಾ, ಈ ರೀತಿಯ ಮಾತುಗಳನ್ನು ಕೂಡ ಆಡ್ತಾರೆ. ಸೊ ಎಲ್ಲ ಒಂದು ಕಡೆಗೆ ಚೇತನ್ಗೆ ತುಂಬ ಬೇಸರ ಆಗುತ್ತೆ, ಕಣ್ಣೀರು ಕೂಡ ಹಾಕಿದ್ದಾರೆ, ಅವಮಾನ ಕೂಡ ಆಗಿದೆ. ಇದನ್ನೆಲ್ಲ ಚೇತನ್ ಅವರು ವೇದಿಕೆ ಮೇಲೆ ಹೇಳ್ತಾ ಹೋಗ್ತಾರೆ, ನನಗೆ ಅವಮಾನ ಆಗಿದೆ, ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಆದರೆ ಅವರೆಲ್ಲೂ 10-20 ಸಿನಿಮಾಗಳನ್ನು ಮಾಡಿದಂಥವ್ರಲ್ಲ, ಕೇವಲ ಒಂದೊಂದು ಸಿನಿಮಾ ಮಾಡಿದಂಥ ಹೀರೋಯಿನ್ಸ್ ಅವರು. ಆದರೆ ನನ್ನ ಬಗ್ಗೆ ಈಗೆಲ್ಲ ಮಾತಾಡಿದರು. ಎಲ್ಲೋ ಒಂದು ಕಡೆಗೆ ಡಾಲಿ ಧನಂಜಯ ಹೇಳ್ತಾರೆ, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ. ಆದರೆ ರೈತರ ಮಕ್ಕಳು ಹೀರೋ ಆಗೋದು ತಪ್ಪ. ನಾನು ಹೇಳ್ತಾ ಇದ್ದೀನಿ, ರೈತರ ಮಕ್ಕಳು ಹೀರೋ ಆಗಲೇಬೇಕು. ಮುಂದಿನ ದಿನಗಳಲ್ಲಿ ರೈತರ ಮನೆಗೆ ಹುಡ್ಕೊಂಡು ಹೋಗಿ ಹುಡುಗಿಯರನ್ನ ಕೊಡಬೇಕು ಅಂತ ಸನ್ನಿವೇಶ ಬರುತ್ತೆ, ಇನ್ನು ಕೇವಲ ಒಂದು 5 ವರ್ಷಗಳು ಮಾತ್ರ. ಈ ರೀತಿಯ ಮಾತುಗಳನ್ನು ನಟ ಚೇತನನು ಹೇಳ್ತಾ ಹೋಗ್ತಾರೆ. ಯಾಕಂದರೆ ತುಂಬ ವಿಶ್ವಾಸ, ಆತ್ಮವಿಶ್ವಾಸದಿಂದ ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ದೇವಿ ಅನ್ನೋ ಒಂದು ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ ಕತೆ. ಸೊ ಈ ಸಿನಿಮಾದಲ್ಲಿ ಶ್ರೀಧರ್ ಸಂಭ್ರಮ್ ಅವರು ಸಂಗೀತವನ್ನು ನೀಡ್ತಾ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಹಾಡುಗಳನ್ನು ಬರಿತಾ ಇದ್ದಾರೆ. ಭವ್ಯಗೌಡ, ಬಿಗ್ ಬಾಸ್ ಖ್ಯಾತಿಯ ಭವ್ಯಗೌಡ ಅವರು ಈ ಸಿನಿಮಾದ ನಾಯಕಿ. ಯಾಕಂದರೆ ಒಂದಷ್ಟು ನಾಯಕಿಯರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿ ನಾಯಕಿಯರು ಯಾರೂ ಕೂಡ ಈ ಪ್ರಾಜೆಕ್ಟನ್ನು ಕತೆ ಕೇಳ್ತಾರೆ ವಿನಃ, ಕತೆ ಚೆನ್ನಾಗಿದೆ ವಿನಃ ಎಲ್ಲದೂ ಓಕೆ, ಆದರೆ ಹೀರೋ ಯಾಕೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅವರಿಗೆ. ಸೊ ಅದನ್ನ ತುಂಬ ಬೇಸರದಿಂದ, ನೋವಿನಿಂದ ಆ ನಟ ಹೇಳ್ತಾ ಹೋಗ್ತಾರೆ. ಅದೇನೇ ಇರಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಆರಂಭದಲ್ಲಿ ಬಂದಂಥ ಒಂದಷ್ಟು ನಟಿಯರು ಸೊ ತಾವೇನೋ ಸಾಧನೆ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಫೋರ್ಸ್ ಕೂಡ ಕೊಡ್ತಾರೆ. 1 ಸಿನಿಮಾ 2 ಸಿನಿಮಾ ಆದಂಥವ್ರು ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾರೆ, ಅದೆಲ್ಲ ನಿಜ. ಆದರೆ ನಟ ಚೇತನ್ ಇರೋದು ಒಂದೇ ಒಂದು ಗುರಿ ಏನಂದರೆ, ಈ ಸಿನಿಮಾ ಚೆನ್ನಾಗಾಗುತ್ತೆ, ಚೆನ್ನಾಗಿ ಆದ ನಂತರ ನನ್ನ ಸಿನಿಮಾಗೆ ಯಾವೆಲ್ಲ ನಟಿಯರು ರಿಜೆಕ್ಟ್ ಮಾಡಿದ್ರು ಅವರ ಕುರಿತಾಗಿ ನಾನು ಹೇಳ್ತೀನಿ. ಈಗ ಅವರ ಹೆಸರು ಹೇಳೋದು ಬೇಡ, ಯಾಕಂದರೆ ಅವ್ರಿಗೂ ಕೂಡ ಒಂದು ವೃತ್ತಿ ಅನ್ನೋದಿದೆ, ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಬೆಳಿಬೇಕು. ಸೊ ನಾನು ಕೂಡ ಈಗಷ್ಟೇ ಕಾಲಿಡ್ತಾ ಇದ್ದೀನಿ, ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದೇನೇ ಇರಲಿ, ದರ್ಶನ್ ಫ್ಯಾನ್ಸು ಸಾಕಷ್ಟು ಜನ ಸಿನಿಮಾ ಇಂಡಸ್ಟ್ರಿ ಬಂದಿದ್ದಾರೆ. ಅದರಲ್ಲೂ ದರ್ಶನ್ ಅಪ್ಪಟ ಅಭಿಮಾನಿಗಳು ಕೂಡ ಹೀರೋಗಳಾಗಿರೋದು ಉಂಟು. ದರ್ಶನ್ ಸಾಕಷ್ಟು ಯುವ ನಟರನ್ನ ಬೆಳೆಸಿದ್ದಾರೆ. ಸೊ ಅವ್ರು ಯಾವಾಗಲೂ ಅವರ ಸಪೋರ್ಟ್ವಾಗಿ ನಿಂತ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ದರ್ಶನ್ ಅವರು ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಲ್ಲಿ ಜೈಲಲ್ಲಿದ್ದಾರೆ. ದರ್ಶನ್ ಆಶೀರ್ವಾದದಿಂದ ಇವತ್ತು ನಾನಿಲ್ಲಿ ನಿಂತಿದ್ದೀನಿ ಅಂತ ಕೂಡ ನಟ ಚೇತನ್ ಹೇಳ್ತಾ ಹೋಗ್ತಾರೆ. ಒಂದಂತೂ ಇಲ್ಲಿ ಅರ್ಥ ಮಾಡ್ಕೋಬೇಕು, ದರ್ಶನ್ ಅವರಿಗೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಫ್ಯಾನ್ ಬೇಸ್ ಯಾವ ಹೀರೋಗೂ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಫ್ಯಾನ್ಸ್ ದರ್ಶನ್ಗೆ ಇದ್ದಾರೆ. ಸೊ ದರ್ಶನ್ ಹೊರ ಬಂದ ನಂತರ ಅವರ ಆಶೀರ್ವಾದ ಪಡೆಯುವ ತೌಕದಲ್ಲಿ ಸಾಕಷ್ಟು ಯುವ ನಟರು ಕೂಡ ಸಾಲಾಗಿ ನಿಂತಿದ್ದಾರೆ. ಸೊ ಈಗ ಆ ಸಾಲಿನಲ್ಲಿ ಯುವ ನಟ ಚೇತನ್ ಕೂಡ ಇದ್ದಾರೆ. ಅವರ ದೇವಿ ಸಿನಿಮಾ ಇನ್ನೇನು ಈಗ ಶುರುವಾಗಿದೆ, ಇಷ್ಟರಲ್ಲೇ ಸಿನಿಮಾ ಆನ್ ಫ್ಲೋರ್ಗೆ ಹೋಗ್ತದೆ. ಆ ನಂತರ ಆ ಸಿನಿಮಾ ಮುಗಿದು ತೆರೆ ಬಂದ ಮೇಲೆ ಸೊ ಆ ಸಿನಿಮಾದ ಒಳಿತು ಕೆಡಕುಗಳು ಪ್ರೇಕ್ಷಕರ ಮುಂದೆ ಗೊತ್ತಾಗುತ್ತೆ. ಒಂದಂತೂ ನಿಜ, ಕನ್ನಡ ಇಂಡಸ್ಟ್ರಿಗೆ ಹೊಸಬರು ಬರಬೇಕು, ಸೊ ಹೊಸತನ ಕಾಣಬೇಕು. ಆ ನಿಟ್ಟಿನಲ್ಲಿ ಇದೊಂದು ಹೊಸ ಟೀಮ್, ಹೊಸ ಹುರುಪಿನೊಂದಿಗೆ, ಉತ್ಸಾಹದೊಂದಿಗೆ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.